ನಂತರ ಪ್ರತಿಯೊಬ್ಬರು ಕೂಡ ಆಹಾರದಲ್ಲಿ ಮಿತ ಆಹಾರವನ್ನು ಸೇವನೆ ಮಾಡೋದ್ರಿಂದ ಆಹಾರ ಸೌಲಭ್ಯಗಳನ್ನ ಬಂತಂದರೆ ಆರೋಗ್ಯವಂತರಾಗಿರ್ತಾರೆ. ನಂತರ ಅತಿಯಾದ ಆಹಾರ ಸೇವನೆಯಿಂದ ಕರಿದ ಪದಾರ್ಥ ತಿನ್ನೋದ್ರಿಂದ ಏನಪ್ಪ ಅಂತಂದರೆ ಆರೋಗ್ಯ ಹದಗೆಡ್ತೈತಿ. ಮಾಡ್ತಾರೆ ನಾವು ಯೋಗ ಜಾಯಿನ್ ಅಂತ ಮಾಡ್ತೀವಿ. ಪ್ರತಿಯೊಬ್ಬರು ಕೂಡ ನಾರ್ಮಲ್ ಎಕ್ಸಸೈಸ್ ಮಾಡಿದ್ಮೇಲೆ ಯೋಗವನ್ನು ಪ್ರಾರಂಭ ಮಾಡಬೇಕು. ಅಂದರೆ ನಮ್ಮ ನರನಾಡಿಗಳು ಫ್ರೀ ಆಗಿರ್ತಾವೆ. ಅದಕ್ಕೆ ಮೊದಲಿಗೆ ನಮ್ಮ ಯೋಗ ಜಾಯಿನ್ ಮಾಡೋಣ, ಸಾಧಾಕೊಂಡು ನಂತರ ಯೋಗನ ಪ್ರದರ್ಶನ ಮಾಡೋಣ. ಮೊದಲಾಗಿ ನಿಂತ್ಕೊಂಡು ಮಾಡುವಂಥ ಆಸನಗಳು ವೃಕ್ಷಾಸನ. ವೃಕ್ಷಾಸನ ಅಂತಂದರೆ ಇದು ಮಾಡೋದೇನಪ್ಪ ಅಂತಂದರೆ ಕಾಲಗಳಿಗೆ ಕೈಗಳಿಗೆ ಶಕ್ತಿ ಬರುತ್ತೆ. ವೃಕ್ಷ ಅಂದರೆ ಗಿಡದ ನೀರನ್ನು ಹಾಕಿ ಸಾಕು ಎಮ್ಮರವಾಗಿ ಬೆಳೆಯುತ್ತೆ. ಅದಕ್ಕೆ ಮಿತಾಹಾರ ನಾವು ಅನುಭವವನ್ನು ನಂತರ ನೀರನ್ನು ನಾವು ಸ್ವಲ್ಪ ಹಾಕೊಂಡು ನಾವು ತಲೆ ಸೇರಿಸ್ಕೊಂಡ ಬಂದ ಜ್ಞಾನ ಬೆಳೆದೈತಿ. ದೇಹ ಆಹಾರದಿಂದ ನೀರಿನಿಂದ ಬೆಳೆದೈತಿ. ಅದೇ ರೀತಿಯಾಗಿ ವೃಕ್ಷಾಸನ ಈ ಒಂದು ಆಸನದಿಂದ ಒಡೆಯ ಪಾಲನ್ನು ಹೋಗ್ತತಿ, ಮೊಣಕಾಲನ್ನು ಹೋಗ್ತತಿ, ಪಾಲನ್ನು ಹೋಗ್ತದ್ರಿಂದ ಪ್ರತಿಯೊಂದು ಆಸನಗಳನ್ನ ಹಾಕುವಂಥ ಸಮಯದಲ್ಲಿ ತಗೊಳ್ತಾ ಹೋಗ್ಬೇಕು. ಆಸನಗಳನ್ನ ಉಸಿರನ್ನ ತಗೊಳ್ತಾ ಆಸನ ಸ್ಥಿತಿಗೆ ಹೋಗ್ಬೇಕು. ಉಸಿರನ್ನು ಬಿಡ್ತಾ ಆಸನ ಸ್ಥಿತಿಯಿಂದ ನಿರ್ಗಮಿಸಬೇಕು. ನಂತರ ಕಾಡಾಸನ. ಕಾಡ ಅಂತಂದ್ರೆ
ಸಂಸ್ಕೃತ ಪದ ಹೊಡೆಯೋದು. ಏನಂತ ಹೊಡೆಯೋದು ಅಂತಂದ್ರೆ ದೇಹಕ್ಕೆ ಬರುವಂಥ ರೋಗಗಳನ್ನು ಹೊಡೆದು ಹಾಕೋದು. ಇದು ನೋಡ್ಲಿಕ್ಕೆ ಈಸಿ ಆಯ್ತದೆ. ಹೆಬ್ಬಣ್ಣ ಮೇಲೆ ನಾವು ಭಾರನ ಇಟ್ಕೊಂಡು ಹಿಂಬಡಿಯನ್ನು ಮೇಲೆ ಕೆತ್ಕೊಂಡು ಮಾಡೋದೇ ತಾಡಾಸನ. ಇದು ಉತ್ಕಟಾಸನ. ಉತ್ಕಟಾಸನ ಅಂತಂದ್ರೆ ಈ ಆಸನದಿಂದ ಏನಪ್ಪ ಅಂತಂದ್ರೆ ಪ್ರಯೋಜನ, ಮೊಣಕಾಲು ನೋವು, ನಡು ನೋವು ಹೋಗುತ್ತದಿಂದ. ಗರುಡಾಸನ. ಈ ಆಸನದಿಂದ ಏನಪ್ಪ ಅಂತಂದ್ರೆ ಪ್ರಯೋಜನ, ಗುಪ್ತಾಂಗಕ್ಕೆ ಬರುವಂಥ ರೋಗಗಳನ್ನು ನಿವಾರಣೆ ಮಾಡುತ್ತೆ. ಕಿಡ್ನಿಯಲ್ಲಿ ಲಿವರ್ ಕಿಡ್ನಿಗಳಲ್ಲಿ ಬರುವಂಥ ಅಳುಗಳನ್ನು ಹೊರಹಾಕುವಂಥ ತಾಕತ್ತು ಇದರಿಂದ ಇದೆ. ಇದು ಗರುಡಾಸನ. ಪ್ರತಿಯೊಂದು ಆಸನ ಕೂಡ ಎರಡು ಭಾಗ, ವಾಮ ಭಾಗ, ಬೃಹತ್ ಭಾಗ ಪಾಪ ಒಂದೇ ಕಡೆ ಹಾಕಿದಂತ ಅದರಿಂದ ಅಂಗ ವೈಫಲ್ಯ ಆಗ್ತದೆ. ಏರುಪೇರುಗಳಾಗ್ತವೆ ಅಂಗದಲ್ಲಿ, ದೇಹದಲ್ಲಿ ಏರುಪೇರುಗಳಾಗ್ತವೆ. ಅದಕ್ಕೆ ಪಾದಾಂಗುಷ್ಟಾಸನ. ಇದರಿಂದ ಡಿಕ್ಸ್ನರಿ ಸಮಸ್ಯೆ ನಿವಾರಣೆ ಆಗ್ತೈತಿ. ಹಣದಲ್ಲಿ ಡಿಕ್ಸ್ನರಿ ಸಮಸ್ಯೆ ಗೊತ್ತಾಗ್ತೈತಿ. ನಂತರ ಮೊಣಕಾಲು ಹೋಗ್ತೈತಿ. ಬೇಗ ಉದ್ದ ಆಗ್ಬೇಕನ್ನೋರು ಇದ್ದಿರುವಂಥವ್ರು ಬೇಗ ಉದ್ದ ಆಗ್ಬೋದು ಈ ಆಸನದಿಂದ. ಪಾದಾಂಗುಷ್ಟಾಸನ. ಆರಾಮಿಟ್ಕೊಂಡು ಮುಖವಾರ ಮೇಲೆ ತೊಗೊಂಡ್ಬೇಕು. ಕಣ್ಣು ಹೊರಿಸ್ಬಿಡುತ್ತೆ. ಇದರಿಂದ ಉದ್ದ. ಇದು ಎರಡನೇ ಭಾಗ, ಪಾದಾಂಗುಷ್ಟಾಸನ ಎರಡನೇ ಭಾಗ. ಹೋಗ್ತೈತಿ, ಕೊಡೆಯ ಭಾಗ ಹೋಗ್ತದ್ರಿಂದ ಇದು ಮೂಟೆ ಭಾಗ. ಮೊದಲ ಮುಖವಾದ ಮೇಲೆ ತೊಗೊಳ್ಬೇಕು. ನಂತರ ಉಸಿಬಿಡ್ತಾರೆ ಮಣ್ಣಾಗ ಇಳಿಸ್ಬೇಕು. ತ್ರಿಕೋಣಾಸನ. ಈ ಆಸನದಿಂದ ನಡದಲ್ಲಿರ್ತಕ್ಕಂಥ ಕೊಬ್ಬು ನಿವಾರಣೆ ಆಗ್ತದೆ. ಕೊಬ್ಬು ಜಾಸ್ತಿ ಇರುತ್ತೆ ನಡದಲ್ಲಿ. ನಾವು ಏನಪ್ಪ ಅಂತಂದ್ರೆ ಕಡಲೆಬೇಳೆನ ಉಪಯೋಗ ಮಾಡೋದು ಏನಪ್ಪ ಅಂತ ಮೊಣಕಾಲು ನೋವು ಬರ್ತಾವೆ, ನಡು ನೋವು ಬರ್ತೈತಿ. ಹಸಿ ಕಡಲೆಬೇಳೆ ಹಿಟ್ಟನ್ನು ಕಡಿಮೆಯನ್ನು ತಿನ್ಬೇಕು. ಹಾರ್ಡ್ ವರ್ಕ್ ಮಾಡೋದು ತಿನ್ಬೋದು. ಸುಮ್ಮನೆ ಕುತ್ಕೊಂಡು ಅಂಗಡಿ ಅಥವಾ ಮಠಮಾನ್ಯಗಳ ಸೇವೆ ಮಾಡಬೇಕು ಅಂತಂದ್ರೆ ಕಡಲೆಬೇಳೆ ಯೂಸ್ ಮಾಡಬಾರ್ದು, ಅವಾಯ್ಡ್ ಮಾಡ್ಬೇಕು. ತ್ರಿಕೋಣಾಸನ. ಇದು ಆಸನದಿಂದ ನಡಬೇಕು ಮಾಡೋದ್ರಿಂದ ಬಲಗೈಯನ್ನು ಬಲವಾದ ನೇರ ತಗೊಂಡು ಇದು ಮಾಡೋದ್ರಿಂದ ಎಲ್ಲ ಹೋಗ್ತೈತಿ, ನಡು ಹೋಗ್ತೈತಿ. ವೀರಭದ್ರಾಸನ ಮೊಣಕಾಲು ನೋವು ಹೋಗುತ್ತೆ. ಕಡೆಯ ಭಾಗದಲ್ಲಿ ಶಕ್ತಿ ಬರುತ್ತೆ. ವೀರಭದ್ರಾಸನ.
ವೃಷಭಾಸನ, ವೃಷಭ ಅಂದ್ರೆ ಎತ್ತು, ಹೆತ್ತಾಗಿ ನಿಂತಾವ ನಡೆಯೋದು ಏನಪ್ಪ ಅಂತಂದ್ರೆ ಪಚನ ಕ್ರಿಯೆ ಜಾಸ್ತಿ ಆಗ್ತದೆ, ಹಸಿವು ಜಾಸ್ತಿ ಆಗ್ತೈತಿ. ಅಜ್ಜಿನ ಎದ್ದಾನೆ ಹೋಗ್ಲಾಡ್ತಿದ್ದೆ ಆಸನ ಅಂದ್ರೆ ಎತ್ತಾಗಿ ನಿಂತಾನಂದ್ರೆ ಹಸಿವು ಜಾಸ್ತಿ ಆಗ್ತದೆ. ನಮಸ್ಕಾರ. ನಾವು ಯಾವ ಆಸನ ಬರದೇ ಇದ್ದ ಪಕ್ಷದಲ್ಲಿ ಪ್ರಾಣಾಯಾಮವನ್ನು ಈ ಸೂರ್ಯ ನಮಸ್ಕಾರವನ್ನು 12 ಆಸನಗಳನ್ನ ಹಾಗೊಂದು ಎಲ್ಲ ಆಸನಗಳು ಬಂದು ಹೋಗ್ತವೆ. ಪ್ರಥಮವಾಗಿ ನಂಬರ್ 1 2 3 4 5 6 7 8 9 10 11 12 ರಿಲ್ಯಾಕ್ಸ್. ಮಲಬದ್ಧತೆ ಹೋಗುತ್ತೆ, ಕಾನ್ಸಂಟ್ರೇಷನ್ ಏಕಾಗ್ರತೆ ನಮ್ಮಲ್ಲಿ ಹೆಚ್ಚಿಗೆ ತರ್ತದೆ. ನೇರ ಹೋಗೋದ್ರಿಂದ ನಾವು ಯಾರು ಹಿಂಗೆ ನೆಟ್ಟು ಕುತ್ಕೊಳ್ತೀವಿ, ಮೋಷನ್ಸ್ ಕರೆಕ್ಟ್ ಆಗಲ್ಲ. ಮೋಷನ್ಸ್ ಕರೆಕ್ಟ್ ಆಗಲ್ಲ ಅಂದ್ರೆ ತೆಲೋ ಬರುತ್ತೆ. ತೆಲೋ ಬಂದ ಜೊತೆಗೆ ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಜ್ವರ ಬರ್ತಾವೆ. ಅದಕ್ಕೆ ನಾನು ನೇರ ಹೋಗ್ಬೇಕು ಅಂತಂದರೆ ನಾವು ಸಾಕಷ್ಟು ಜನ ನಾವು ದಾರ್ಯಾಗ ಹೋಗಿ ನೋಡ್ತೀವಿ. ಲ್ಯಾಟ್ರಿನ್ ಹೋಗೋ ಸಂದರ್ಭದಲ್ಲಿ ಮೊಬೈಲ್ ಹೊಡ್ಕೊಂಡು ಹೋಗ್ತಾವೆ, ಭಾಳ ಹೊಡ್ಕೊಂಡು ನೋಡಿವಿ. ಲ್ಯಾಟ್ರಿನ್ ನೋಡಿರ್ತಾವೆ, ಮೊಬೈಲ್ ಹೊಡ್ಬಿಡ್ತಾವೆ, ಹಂಗೆ ಮೋಷನ್ ಆಗಂಗಿಲ್ಲ. ಹಂಗಾದ್ರೆ ನಾವು ಎಲ್ಲಿ ಕುತ್ಕೊಂಡು ಕಬ್ರು ಇಟ್ಕೊಂಡು ನಾವು ಲೆಟ್ರಿನ್ ಓದಬೇಕು ಅಂತಂದರೆ ಲೆಟ್ರಿನ್ ಹಾಕಿಸ್ತೀವಿ. ಲೆಟ್ರಿನ್ ಆಗಬೇಕು ಅಂತಂದರೆ ಮುದ್ದಿ ನಿದ್ದಿ ಲದ್ದಿ ಈ 3 ಕರೆಕ್ಟ್ ಆಗಿರ್ಬೋದು ಜೀವನದಲ್ಲಿ, ಅಂದರೆ ಆರೋಗ್ಯವಂತವಾಗಿರ್ತಾನೆ. ಇನ್ನು ಹಾಕೋದ್ರಿಂದ ಏನು ಬಂತಂದರೆ ಏಕಾಗ್ರತೆ ಬರ್ತೈತಿ, ನಳನೋ ಹೋಗ್ತೈತಿ, ಮನಸ್ಸು ಕಂಟ್ರೋಲ್ ಬರ್ತೈತಿ. ಗೂಣವನ್ನು ಪದ್ಮಾಸನ ಉಸಿರು ಬಿಡುತ್ತೆ. ಲೋಲಕಾಸನ ಈ ಆಸನ ಎರಡನೇ ಭಾಗ. ಜಾನ ಶಿರಾಸನ. ಈ ಆಸನ ಹಾಕೋದ್ರಿಂದ ಏನಪ್ಪ ಅಂತಂದರೆ ಬೆನ್ನ ಹೋಗ್ತೈತಿ, ತಲೆನೇ ಹೋಗ್ತದ್ರಿಂದ ನಿಧಾನವಾಗಿ ಉಸಿಬಿಡ್ತಾ ಮೊದಲು ಹಿಡ್ಕೋಬೇಕು. ಉಸಿಬಿಡ್ತಾ ಯಾವ ಭಾಗ ಸಮಯ ಆಯ್ತಂದ್ರೆ ಅಜ್ಜರಪ್ಪಣೆ ಮೇಲೆ ಯೋಗದಂಡ ಯೋಗ ಬಲಪಾದ ಶಿರಸಿದ್ಧಾಸನ. ಬಲಗಾಲನ್ನು ಉಭಯಪಾದ ಶಿರಸಿದ್ಧಾಸನ. ಯೋಗದಂಡಾಸನ. ಈ ಆಸನ ಹಾಕಿದ್ರೆ ಏನು ಗೊತ್ತೈತೆ, ಕಟ್ಟಿಗೆ ಇಟ್ಕೊಂಡು ಜಪ ಮಾಡ್ತಾರೆ ಋಷಿ ಮುನಿಗಳು. ಇಲ್ಲಿ ನಾವು ಕಾಲು ಇಟ್ಕೊಂಡ್ರೆ ಯೋಗದಂಡಾಸನ ಆಗ್ತದೆ.
ಕೆಲವೊಂದು ಸಾಧನೆಗಳನ್ನು ನಿಮಗೆ ತೋರಿಸೋದಾದ್ರೆ ಕೆಲವೊಂದು ಅವನು ಬರೀ ಮಾತಿನ ಮುಖಾಂತರವಾಗಿ ಹೇಳೋದಾದ್ರೆ ಅವ್ರು ಮನಸ್ಸು ಮಾಡಿ ವಿದೇಶಕ್ಕೆ ಹೋಗಿ ಕೋಟ್ಯಾಂತರ ಕಳಿಸ್ಬೋದಾಗ ಇಚ್ಛೆ ಮಾಡಿಲ್ಲ ಅವ್ರು ಕೊಡೋದು ಕಲ್ತಾರ ಹೊರಗೆ ತೊಗೊಳೋದು ಕಲ್ತಿಲ್ಲ ಸ್ವಾಮಿ. ಈಗ ಅಂಥವು ನಿಮ್ಮ ಮಧ್ಯದಲ್ಲ ನಾವು ಕಳೆದು ಗೊತ್ತು ಕೂಡ ಬರ್ತಾವೆ 8 ದಿವಸ 15 ದಿವಸ ಇಲ್ಲಿ ಹೋಗ್ತೀವಿ ನಾವು. ಆದರೆ ನೀವು ಕಲಿತೀವಿ ಅಂತ ಅಂದಿದ್ರಪ್ಪ ಅದನ್ನ ಮಾತ್ರ ನಮ್ಗೆ ಹೇಳಿದ್ರೆ ಕ್ರಿಯಾಶೀಲದಾಗಿ ನಾವು ಇಲ್ಲಿ ತಪ್ಪಿಸಿಲ್ಲ ಅಂತ ಕಲಿತೀವಿ ಅಂತಂದ್ರೆ ಹೆಣ್ಮಕ್ಳು ನೋಡಿ ಅಷ್ಟೊಂದು ಅವ್ರು ಹೇಳಿದ್ರು ಭಾಳ ದಮ್ ಹತ್ತಿತ್ತು ಅವರಿಗೆ ಮಾತಾಡಕ್ಕಾಗಿದ್ದಿಲ್ಲ. ಸೊಂಟು ಬೆನ್ನು ಹೊಟ್ಟೆ ತೊಂದರೆ ಏನು ಇವ್ರು ಯಾವೇ ಸಮಸ್ಯೆಗಳಿದ್ರು ಕೂಡ ಅದು ಪರಿಹಾರ ಮಾಡಕ್ಕೆ